ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಡೆವಿಲ್ ಯಾವತ್ತಿದ್ರು ಪಕ್ಕನೇ. ಏನ್ ಇಷ್ಟ ಆಯ್ತಾ? ಹೀರೋ ಒಳ್ಳೆ ಕ್ಲೀನ್ ಹೊಡಿತಾರೆ. ನಮ್ಮ ಬಾಸ್ ಅಂದ್ರೆ ನಮ್ಮ ಬಾಸೇ. ಸೂಪರ್ ಆಗಿತ್ತು ಫಿಲಮು. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಡಿ ಬಾಸ್ಗೆ ಚಾಲೆಂಜಿಂಗ್ ಸ್ಟಾರ್. ಸೂಪರ್ ಇದೆ ಫಿಲಮ್, ಸೂಪರ್ ಇದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಫುಲ್ ಸೂಪರ್ ಇದೆ. ಇದು ಒಂಥರ ಫ್ಯಾಮಿಲಿ ಶೋ, ಎಲ್ಲಾನು ನೋಡ್ಬರ್ಬೋದು. ಡಬಲ್ ಆಕ್ಟಿಂಗು ಮತ್ತೆ ಜೈ ಜೈ ಡಿ ಬಾಸ್. ಡಿ ಬಾಸ್ ಇನ್ಯಾರು ಇಷ್ಟ ಆಗ್ತಾರೆ? ಒಳ್ಳೆ ಮೂವಿ, ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ನಮ್ಗೆ. ಆದ್ರೂ ನಮ್ಗೆ ನೋಡಿ ಖುಷಿ ಆಯ್ತು. ಯಾವಾಗಲೂ ನಮ್ ಜೊತೆ ಇರ್ತಾರೆ. ಹೌದು ಸರ್, ಸೂಪರ್ ಮೂವಿ. ಬಟ್ ಏನು ಅಂತಂದ್ರೆ ವ್ಯಕ್ತಿನ ಕರೆಕ್ಟಾಗಿ ನೋಡ್ಕೊಂಡ್ರೆ ಯಾರೊಬ್ರು ಏನು ಮಾತಾಡಕ್ಕಾಗಲ್ಲ. ಬಟ್ ಬಾಸ್ ತರ ನೋಡಿ ಸೂಪರ್ ಆಗಿರ್ತದೆ ಅಷ್ಟೇ. ಅಣ್ಣ ಮೂವಿ ಸಕಲಾಗಿದೆ. ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದು ಸಿನಿಮಾನ ಎಂಜಾಯ್ ಮಾಡಿದ್ರ ಎಲ್ಲರ ಕಡೆಯಿಂದ ಒಂದೇ ಹೇಳುವ ಎಲ್ಲ ಹೋಗಿ ವಯಸ್ಸಾಗಿರೋರಿಂದ ಹಿಡಿದು ಯಾರನ್ನ ಕಾಲೇಜ್ ಯಾರೆಲ್ಲ ಬಂದು ಸೂಪರ್ ಆಗಿದೆ. ಹುಡುಗರಿಂದ, ಕಾಲೇಜ್ ಹೋಗೋ ಹುಡುಗರಿಂದ, ಆಂಟಿದಿರಿಂದ, ಹೆಣ್ಮಕ್ಳಿಂದ ಪ್ರತಿಯೊಬ್ರು ಬಂದು ನೋಡ್ಬೋದು. ಎಲ್ಲೂ ಇರಿಟೇಷನ್ ಆಗಲ್ಲ, ಒಂದು ಸೀನ್ ಇರಿಟೇಷನ್ ಆಗಲ್ಲ. ಆ ತರ ಮಾಡವ್ರೆ ಅಂದ್ರೆ ಅದು ನಮ್ಮ ಸೆಲೆಬ್ರಿಟೀಸ್ ಕರೆದಿರೋದಕ್ಕೆ ಅವ್ರಿಗೆ ನಮ್ಗೆ ಕೊಟ್ಟ ರೆಸ್ಪೆಕ್ಟ್ಗೆ ಈ ಫಿಲಮ್ 100 ಡೇಸ್ ಅಲ್ಲ, ಸಿಲ್ವರ್ ಜೂಬ್ಲಿ ಅಲ್ಲ, 100 ಡೇಸ್ ಅಲ್ಲ, 200 ಡೇಸ್ ಕೊಡುತ್ತೆ. ಯಾವ ಫಿಲಮ್ ಬೀಟ್ ಮಾಡ್ಬೇಕು ಹೇಳಿ? ಎಲ್ಲಾ ಫಿಲಮ್ ಬೀಟ್ ಮಾಡಿಸ್ತಾರೆ ನಮ್ಮ ಯಾವ ಫಿಲಮ್, ಒಂದು ಫಿಲಮ್ ಬಿಡಲ್ಲ, ಎಲ್ಲಾ ಫಿಲಮ್ ಬೀಟ್ ಮಾಡ್ತಾರೆ. ಬಳ್ಳಾರಿ ಅವರು ಸರ್, ಬಳ್ಳಾರಿಯಿಂದ ಸಿನಿಮಾ ನೋಡಿದಾರೆ. ಬಳ್ಳಾರಿಲಿ ಪ್ರಸನ್ನ ಥಿಯೇಟರ್ ಅಲ್ಲಿ, ಮೈನ್ ಥಿಯೇಟರ್ ಅಲ್ಲಿ ಸಿನಿಮಾ ಕ್ರೇಜ್ ನೋಡ್ಬೇಕು, ಇಲ್ಲೇ ನೋಡ್ಬೇಕು ಅಂತ ಬಳ್ಳಾರಿಯಿಂದ ಬಂದಿದ್ದಾರೆ. ಯಾರು ಬಂದಿದ್ರು? ನಮ್ಮ ಫ್ರೆಂಡ್ಸ್ ಬಂದಿದ್ದಾರಂತೆ. ಸೊ ಈ ತರ ಇದೆ. ದಯವಿಟ್ಟು ಎಲ್ಲರೂ ನೆಗೆಟಿವ್ ಪೋಸ್ಟ್ ಆಗ್ತಿದ್ದಾರೆ. ನಮ್ಮೆಲ್ಲ ಡಿ ಬಾಸ್ ಫ್ಯಾನ್ಸ್ ಕೇಳ್ಕೊಳ್ಳೋದು ಒಂದೇ, ಯಾರನ್ನು ಸಿನಿಮಾನ ವಿಡಿಯೋ ಮಾಡಿ ತುಂಬಾ ವಾವ್ ಅನ್ನೋ ಸೀನ್ಸ್ಗಳನ್ನ, ಬೂಸ್ ಬಂಪ್ಸ್ ಬರೋ ಸೀನ್ಸ್ಗಳನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಡಿ. ಅದು ತುಂಬಾ ನೆಗೆಟಿವ್ ಆಗುತ್ತೆ ಸಿನಿಮಾಗೆ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು. ಪ್ರತಿಯೊಂದು ಸೀನಲ್ಲಿ ತುಂಬಾ ತರ ಆಕ್ಟಿಂಗ್ ನೋಡಿ. ದರ್ಶನ್ ಸರ್ದು ವಿಂಟೇಜ್ ದರ್ಶನ್ ಸರ್ ನೋಡ್ತಾ ಇದೀವಿ. ನಾವೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಸಿನಿಮಾನ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಅಥವಾ ಇನ್ನೊಂದು ಕಡೆ ಟೆಲಿಗ್ರಾಮ್ ಅಲ್ಲಿ ಇರ್ಬೋದು ಪೋಸ್ಟ್ ಮಾಡಬೇಡಿ. ತುಂಬಾ ಇದು ನೆಗೆಟಿವ್ ಆಗುತ್ತೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕಲಾವಿದನ ಉಳಿಸ್ಕೋಬೇಕು ನಾವು. ಕನ್ನಡಕ್ಕೋಸ್ಕರ, ಕಾವೇರಿಗೋಸ್ಕರ ನಿಂತ್ಕೊಂಡಿದ್ದಾರೆ. ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಬಳ್ಳಾರಿಯಿಂದ, ಉತ್ತರ ಕರ್ನಾಟಕದ ಎಷ್ಟೋ ಜನ ಇಲ್ಲಿ ಈ ಕ್ರೇಜ್ ನೋಡ್ಬೇಕು, ಮೇನ್ ಥಿಯೇಟರ್ ನೋಡ್ಬೇಕು ಅಂತ ಬಂದಿದ್ದಾರೆ. ದಯವಿಟ್ಟು ಈ ಸಿನಿಮಾ ನೆಗೆಟಿವ್ ಎಲ್ಲ, ಯಾರ್ಯಾರು ಸಿನಿಮಾ ಚೆನ್ನಾಗಿಲ್ಲ ಮತ್ತೊಂದು ಅಂತೆಲ್ಲ ಫುಲ್ ನೆಗೆಟಿವ್ ಒಬ್ಬಿಸ್ತಾ ಇದಾರಲ್ಲ, ತಲೆ ಹಿಡಿಯೋ ಕೆಲಸ ಮಾಡಬೇಡಿ. ತಲೆ ಹಿಡಕ್ ನನ್ನ ಮಕ್ಕಳ ಒಂದೇ ಹೇಳ್ತಾ ಇರೋದು, ಇಷ್ಟು ಚೆನ್ನಾಗಿರೋ ಸಿನಿಮಾನ ಯಾವ್ದೋ ಸಿನಿಮಾ ರಿವ್ಯೂಗಳನ್ನ ತೆಗೆದು ಟ್ರೋಲ್ ಮಾಡಬೇಡಿ. ಆದ್ರೆ ಒಳ್ಳೇದ್ ಮಾಡ್ರಿ, ಇಲ್ವಾ ತಿಕ್ಕ ಮುಚ್ಕೊಂಡಿರ್ರಿ. ಯಾರ್ದೋ ಸಿನಿಮಾ ಚೆನ್ನಾಗಿಲ್ಲ, ಅರ್ಥ ಆಗಿಲ್ಲ ಅಂತ ಹೇಳಿರೋದನ್ನ ತಂದು ನಮ್ಮ ಸಿನಿಮಾಗೆ ಹಾಕ್ಬಿಟ್ಟು ಟ್ರೋಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹೇಳ್ತಾ ಇದೀವಿ ಎಲ್ಲ ಸಹ ಒಬ್ರು ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ಅಲ್ಲ, ಇವತ್ತು ಸೆಕೆಂಡ್ ಪ್ರತಿಯೊಬ್ಬ ಸೆಲೆಬ್ರಿಟಿ ಫ್ಯಾನ್ಸ್ ಬಂದು ಸಿನಿಮಾ ನೋಡಿದ್ದಾರೆ. ನಿಮ್ ಬಾಸ್ ಸಖತ್ತಾಗಿ ಕಾಣಿಸ್ತಾ ಇದಾರೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಬಿಟ್ಟು ಸುಮ್ಮನೆ ನೆಗೆಟಿವ್ ಟ್ರೋಲ್ಗಳು ಮಾಡ್ಕೊಂಡು ದಯವಿಟ್ಟು ಅಣ್ಣ, ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಖುಷಿಗೋಸ್ಕರ ಯಾರು ಸಿನಿಮಾನ ವಿಡಿಯೋ ಮಾಡಿ ಹಾಕ್ಬೇಡಿ. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ. ಮನೇಲಿ ಕುತ್ಕೊಂಡು ಮೊಬೈಲ್ ನೋಡೋರು ಇರ್ತಾರೆ. ಮೊಬೈಲ್ ನೋಡುವಾಗ ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಥವಾ ಇಲ್ಲೇ ನೋಡಿದೀವಲ್ಲ ಅನ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಬರಲ್ಲ. ದಯವಿಟ್ಟು ಅಂತವ್ರಿಗೆ ಒಳಗಡೆ ಬೂಸ್ ಬಂಪ್ಸ್ ಬರುತ್ತೆ. ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರು ಮ್ಯೂಸಿಕ್ ಹೊಡೆದಿದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾರು ವಿಡಿಯೋನ ಮಾಡಿ ಪೋಸ್ಟ್ ಮಾಡಬೇಡಿ. ಇದೊಂದು ಎಲ್ಲ ಡಿ ಬಾಸ್ ಫ್ಯಾನ್ಗಳ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್. ನಮ್ಮನ್ನು ನಂಬ್ಕೊಂಡು ಪ್ರಕಾಶ್ ಸರ್ ಇಷ್ಟು ಚೆನ್ನಾಗಿ ಕತೆ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ದರ್ಶನ್ ಸರ್ ನಾವು ಗೆಲುವಿನ ಕಿರೀಟ ಕೊಡ್ತೀವಿ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಯಾರು ನೆಗೆಟಿವ್ ಹಾಕಿದ್ರೆ ಯಾರು ತಲೆ ಕೆಡಿಸ್ಕೋಬೇಡಿ. ಥಿಯೇಟರ್ ಬೇರೆ ಫೀಲ್ ಕೊಡ್ತಾ ಇದೆ ಸಿನಿಮಾ. ಎಲ್ಲರೂ ಬಂದು ನೋಡಿ. ಜೊತೆಗೆ ಯಾರು ವಿಡಿಯೋನ ಪೈರಸಿ ಮಾಡಬೇಡಿ. ಚಿಕ್ಕ ಕ್ಲಿಪ್ ಸಮೇತ ಯಾರನ್ನು ಪೋಸ್ಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಣ್ಣ.
ಆಮೇಲೆ ಇನ್ನೊಂದು ಮೇನ್ ಮೆಸೇಜು ಎಲ್ಲ ಥಿಯೇಟರ್ಗಳ ಕಡೆನೂ ಇವಾಗ ನಮ್ಮ ಹುಡುಗರುಗಳಿದ್ದಾರೆ, ಯಾರಾದ್ರೂ ಥಿಯೇಟರ್ ಒಳಗಡೆ ನಮ್ಮವರೇ ಆಗಲಿ ಇನ್ನೊಬ್ಬರೇ ಆಗಲಿ ವಿಡಿಯೋ ಮಾಡುವಾಗ ಮೊಬೈಲ್ ಸಿಗಾಕೊಂಡ್ರೆ ಮೊಬೈಲ್ ಕೊಡಲ್ಲ ಸರ್. ಪ್ರತಿಯೊಂದು ಥಿಯೇಟ್ರಲ್ಲೂ ಪ್ರತಿಯೊಂದು ಮಾಲಲ್ಲೂ ಇವಾಗ ನಮ್ಮ ಕಡೆ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ಒಂದೇ ದಿನಕ್ಕೆ ಎಷ್ಟೋ ವಿಡಿಯೋಗಳು ಪೋಸ್ಟ್ ಆಗಿದೆ. ದಯವಿಟ್ಟು ಅಣ್ಣ ಎಲ್ಲರೂ ಡಿಲೀಟ್ ಮಾಡ್ರಿ ಸಿನಿಮಾಗಳು. ಇದು ವಿಷ್ಣು ಸರ್ ಆಕ್ಟ್ ಮಾಡಿರೋಂಥ ಒಂದು ಇದ್ರ ಸೀಕ್ವೆನ್ಸ್ನ ಅದನ್ನ ವಿಡಿಯೋ ಮಾಡಾಕಿದ್ದಾರೆ. ಅಂಬರೀಶ್ ಅಪ್ಪಾಜಿ ಅವ್ರ ಸೀಕ್ವೆನ್ಸ್ ವಿಡಿಯೋ ಮಾಡಾಕಿದ್ದಾರೆ. ರಾಜ್ಕುಮಾರ್ ಸರ್ ಗೆಟಪ್ ಅಲ್ಲಿ ಮಾಡ್ತಾರೆ, ಅದನ್ನ ವಿಡಿಯೋ ಮಾಡಾಕಿದ್ದಾರೆ. ಅದಾದ್ಮೇಲೆ ಡಬಲ್ ಶೇಡ್ದು ಇಂಟ್ರೊಡಕ್ಷನ್ ಇದೆ, ಅದನ್ನೆಲ್ಲ ವಿಡಿಯೋ ಮಾಡಾಕಿದ್ರೆ ದಯವಿಟ್ಟು ಒಂದು ಅಂಬಲ್ ರಿಕ್ವೆಸ್ಟ್ ಎಲ್ಲ ಡಿ-ಬಾಸ್ ಫ್ಯಾನ್ಸ್ಗಳಲ್ಲಿ ಆ ಥರ ವಿಡಿಯೋ ಮಾಡಾಕೋದ್ರಿಂದ ನಮ್ಮ ಸಿನಿಮಾಗೆ ಎಫೆಕ್ಟ್. ಈ ಥರ ಒಂದು ಫೀಲ್ನ ಥಿಯೇಟ್ರಿಗೆ ಬಂದು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಕೂತ್ಕೊಂಡು ಮನೇಲಿ ಮೊಬೈಲ್ ನೋಡ್ತಿರ್ತಾರೆ. ಅವ್ರು ನೋಡುವಾಗ ಸೀಕ್ವೆನ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ಬಂದ್ರೆ ಮಜಾ ಇರಲ್ಲ ಅಣ್ಣ. ಅವಾಗ ಏನಾಗುತ್ತೆ, ನಾವೆಲ್ಲ ನೋಡಿದ್ವಲ್ಲ ಅನ್ನೋ ಫೀಲ್ ಆಗುತ್ತೆ. ಇಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಕಥೆನಾ ಸರ್ ಇವತ್ತಿನ ಜನರೇಷನ್ಗೆ ಏನ್ ಬೇಕು ಅದು ಕೊಟ್ಟಿದ್ದಾರೆ. ಅದ್ರಲ್ಲಿ ಡಬಲ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಒಬ್ಬ ಕಲಾವಿದ ಅಷ್ಟು ಬ್ಯಾಕ್ ಪೇನ್ ಇಟ್ಕೊಂಡು ಆ ಶಾರ್ಟ್ಸ್ ವೈಸ್ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಅಷ್ಟು ಸಕರಾಗಿ ಕಾಣಿಸ್ತಿದ್ದಾರೆ. ಇದನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ಹೇಳ್ರಿ, ನಮ್ಮವ್ರ ಸಿನಿಮಾನ ನಾವೇ ತುಳಿತಾ ಇದೀವಿ. ಯಾವನೊಬ್ಬ ಥರ್ಡ್ ಕ್ಲಾಸ್ ನನ್ನ ಮಗ ಮೂರಲ್ಲಿ ಕುತ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ತಾನೆ ಅಂದ್ರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ನಾಳೆ ಸರ್ ಇವಾಗ ಕಾವೇರಿ ಗಲಾಟೆ ಆಗ್ತಾ ಇದೆ. ಇನ್ನೊಂದ್ ಕಡೆ ವಿಜಯ್ ದೇವಪತಿ ಅವ್ರದಿಂದ ಸಿನಿಮಾದೇನೋ ಪೋಸ್ಟ್ಗಳು ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಲ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕನ್ನಡಕ್ಕೋಸ್ಕರ ನಿಂತಿರೋ ಕಲಾವಿದನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕಾವೇರಿ ಗಲಾಟೆಗೆ ಹೋಗಿಲ್ವಾ ಸರ್ ದರ್ಶನ್ ಸರ್? ರೈತರಿಗೋಸ್ಕರ ಹೋಗಿಲ್ವಾ? ಆಟೋ ಡ್ರೈವರ್ಗಳಿಗೋಸ್ಕರ ಹೋಗಿಲ್ವಾ? ನೀನ್ ಏನ್ ಮಾಡ್ಬೇಕು? ಪ್ರಾಣಿಗಳಿಗೋಸ್ಕರ ನಿಂತಿಲ್ವಾ? ಪ್ರಾಣಿಗಳ ಪರಿಸರನ ಇಷ್ಟಪಡುವಂತ ವ್ಯಕ್ತಿ ದರ್ಶನ್ ಸರ್. ಅಷ್ಟೊಂದೆಲ್ಲ ಮಾಡಿರೋ ವ್ಯಕ್ತಿಗೆ ನಾವೇನು ಅಟ್ಲೀಸ್ಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ನೆಗೆಟಿವ್ ಹೇಳ್ಕೊಂಡು ಯಾವ ಥರ್ಡ್ ಗ್ರೇಡ್ ಬೋಳಿ ಮಕ್ಕಳು ಮಾಡ್ತಾ ಇರೋ ಕೆಲಸಗಳು ಯಾವುದೋ ಸಿನಿಮಾದ ತೆಗೆದ್ಬಿಟ್ಟು ನಮ್ಮ ಸಿನಿಮಾಗೆ ಹಾಕ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ, ಟ್ಯಾಗ್ ಮಾಡ್ತಾ ಇದ್ದಾರೆ. ಅಂಥದ್ದನ್ನ ನಮ್ಮವ್ರು ಶೇರ್ ಮಾಡಬೇಡಿ, ಅಂಥವ್ರು ತಲೆ ಕೆಡಿಸ್ಕೊಬೇಡಿ. ಎಲ್ಲರೂ ಸಿನಿಮಾ ನೋಡಿ ಆದಷ್ಟು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾತ್ರ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ನಮ್ಮವರು ಜೋಶಲ್ಲಿ ಇಂಟ್ರೊಡಕ್ಷನ್ ಎಲ್ಲಾನು ವಿಡಿಯೋ ಮಾಡ್ತಾ ಇದ್ದಾರೆ. ಈ ನಮ್ಮ ಕಡೆಯಿಂದ ನಮ್ಮಲ್ಲಿ ರಿಕ್ವೆಸ್ಟ್ ಯಾರು ದಯವಿಟ್ಟು ಆ ಥರ ಮಾಡಿ ಹಾಕ್ಬೇಡಿ. ಹಾಕಿರೋದನ್ನ ಡಿಲೀಟ್ ಮಾಡಿ. ಆ ಸೀಕ್ವೆನ್ಸ್ ಮೊಬೈಲಲ್ಲಿ ನೋಡಿದ್ರು ಥಿಯೇಟ್ರಲ್ಲಿ ವಾವ್ ಅನ್ನೋ ಥರ ಫೀಲ್ ಇದೆ. ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸ್ಕ್ರೀನ್ ತುಂಬಾ ಬರ್ತಾರೆ ದರ್ಶನ್ ಸರ್. ಅದನ್ನ ನೋಡಿ ಫೀಲ್ ಮಾಡ್ಬೇಕು ಅಂದ್ರೆ ಥಿಯೇಟ್ರಿಗೆ ಬನ್ನಿ. ಇವಾಗ ಇಲ್ಲಿ ನೋಡಿರೋ ಲೈವ್ ಅಲ್ಲಿ ಸಿನಿಮಾ ನೋಡಿರೋರು ಕೇಳಿ ಸರ್. ಎಲ್ಲೋ ಒಂದ್ ಕಡೆ ಯಾವನ ನಿಂತ್ಕೊಂಡು ಮೂಲೆಯಲ್ಲಿ ಈ ನಮ್ಗಳ ಮಧ್ಯೆ ಯಾವ ಚೆನ್ನಾಗಿಲ್ಲ ಅನ್ಸಿದ್ರೆ ಬಂದು ನಮ್ಗಳ ಮಧ್ಯೆ ಹೇಳ್ರಿ, ಏನು ಚೆನ್ನಾಗಿಲ್ಲ ಅಂತ ನಮ್ಗಳ ಮಧ್ಯೆ ಹೇಳ್ರಿ. ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡಿರ್ತಾನೆ, ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾನೆ. ಎಂತ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿದ್ದೀರಣ್ಣ ನೀವೆಲ್ಲ. ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿದೆ. ಓನ್ಲಿ ಸಿನಿಮಾ ಕತೆ ಅಟ್ಲೀಸ್ಟ್ ಆಯ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಸಿನಿಮಾ ಕತೆ ಹೇಳಕ್ಕಾಗುತ್ತೆ. ಸಿನಿಮಾನೇ ನೋಡಿರಲ್ಲ, ಸುಮ್ಮನೆ ಆ ಮೂಲೆಯಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೇಳ್ಬಿಟ್ಟು ಹೋಗ್ತೀರಾ. ಅದನ್ನೆಲ್ಲ ಬಿಡಿ. ಫಸ್ಟ್ ಇಷ್ಟು ಅಚ್ಚುಕಟ್ಟಾಗಿ ಬಂದಿರೋ ಸಿನಿಮಾನ ನೆಗೆಟಿವ್ ನಮ್ಗೆ ಸರ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಕಡೆ ಸಿನಿಮಾ ಥಿಯೇಟರ್ಗಳ ಹತ್ರ ಜನ ಇದ್ದಾರೆ. ಬಟ್ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕಡೆ ನೆಗೆಟಿವ್ ಟ್ರೋಲ್ಸ್ಗಳು ನೋಡ್ತಾ ಇದೀವಲ್ಲ, ಹರ್ಟ್ ಆಗುತ್ತೆ ಸರ್. ಅಷ್ಟು ಸಕ್ಕತ್ತಾಗಿರೋ ಸಿನಿಮಾ 2-3 ಸಲ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ನೋ ಥರ ಶಾರ್ಟ್ಸ್ಗಳಿದೆ, ಆ ಸೀನ್ಗಳಿದೆ, ಅಷ್ಟು ಕ್ಯಾಮ್ರಾ ವರ್ಕ್ ಹಂಗಿದೆ, ಆ ಮೇಕಿಂಗ್ ಸೆನ್ಸ್ ಹಂಗಿದೆ, ಅಷ್ಟು ಅದ್ಭುತವಾಗಿ ಕಾಣಿಸಿದ್ದಾರೆ ನಮ್ಮ ದರ್ಶನ್ ಸರ್. ಅದನ್ನೆಲ್ಲ ಬಿಟ್ಟು ಇಷ್ಟು ಕಚಡವಾಗಿ ಕೆಲವೊಬ್ಬರೆಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಯಾವ್ದಾವ್ದೋ ಸಿನಿಮಾ ತೆಗೆದು ನಮ್ಮ ಸಿನಿಮಾಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ನಮ್ಮವರು ಫಸ್ಟ್ ಎಕ್ಸಾಂಪಲ್ ನಮ್ಮವರು. ಇವಾಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರೂ ಇನ್ನೊಂದ್ಸಲ ನಾವೆಲ್ಲ ಸಿನಿಮಾ ನೋಡ್ಬಿಟ್ಟು ನಾವುಗಳು ರಿವ್ಯೂ ಕೊಡ್ದೇನೆ ಹೋಗಿರೋ ತಪ್ಪಾಗಿರೋದು. ನಾವು ಸಿನಿಮಾ ನೋಡಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿದೆ ಅನ್ಕೊಂಡು ಸುಮ್ಮನೆ ಹೋಗೋದಲ್ಲ. ಈ ತರ ಇದ್ದಾಗ ಸಿನಿಮಾ ಹೆಂಗಿದೆ, ನಮ್ಗೆ ಹೆಂಗ್ ಫೀಲ್ ಆಯ್ತು ಅಂತ ನಿಂತ್ಕೊಂಡು ಹೇಳ್ಬೇಕು. ಕನ್ನಡ ಸಿನಿಮಾ ಇಷ್ಟಪಡೋರು ಎಷ್ಟೋ ಜನ ಅಪ್ಪು ಸರ್ ಫ್ಯಾನ್ಸ್ ಬಂದು ಸಿನಿಮಾ ನೋಡಿ, ಸುದೀಪ್ ಸರ್ ಫ್ಯಾನ್ ಬಂದು ಸಿನಿಮಾ ನೋಡಿ ನಿಮ್ ಬಾಸ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದ್ದಾರೆ ಗುರು ಅಂತ ಫೋನ್ ಮಾಡಿದ್ದಾರೆ ಸರ್. ಅವರು ಸಮೇತ ವಿಡಿಯೋ ಮಾಡಿ ಹಾಕಿದ್ದಾರೆ. ಅಂತವ್ರಲ್ಲಿ ಯಾವ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಆ ಮೊಬೈಲಲ್ಲಿ ಎಲ್ಲೋ ಕೂತ್ಕೊಂಡು ಮಾಡಾಕೋ ಕೆಲಸ ಹೆಣ್ಮಕ್ಳು ಮನೆಯಲ್ಲ ಶಾರ್ಟ್ಸ್ಗಳು ನೋಡ್ತಿರ್ತಾರೆ. ಅವ್ರು ಬಂದಾಗ ಫೀಲ್ ಆಗಲ್ಲ. ದಯವಿಟ್ಟು ಆ ಥರ ಕೆಲಸಗಳು ಮಾಡಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಬರೀಷ್ ಅಣ್ಣ ಪಪ್ಪು ಟ್ಯಾಲೆಂಟ್ ಸರ್, ದರ್ಶನ್ ಗತ್ತು ಫಿಲಮ್ ನೋಡಿ ಎಂಜಾಯ್ ಮಾಡಿ ಅಣ್ಣ. ಇನ್ನೊಂದು ಅಣ್ಣ, ಎಷ್ಟಾಗುತ್ತೆ ಅಷ್ಟು ಪೈರಸಿನ ಕಮ್ಮಿ ಮಾಡ್ಬೇಕು ಹುಡುಗರು. ಪೈರಸಿ ಅಂದ್ರೆ ಆ ಥರ ಪೈರಸಿ ಅಣ್ಣ. ಇವಾಗ ಟೆಲಿಗ್ರಾಮು ಆ ಬಾಟು ಈ ಬಾಟು ಲಿಂಕು ಇವಾಗ ಬಂದು ಫ್ರೀ ಟಿಕೆಟ್ಸು ಅದೆಲ್ಲ ಸಿಗುತ್ತೆ ಅಣ್ಣ. ಫಾಲೋ ಮಾಡಿ. ಅದೆಲ್ಲ ಬಿಟ್ಬಿಟ್ಟು ನಿಮ್ದೇನಿದೆ, ನಿಮ್ಮ ಅಮೌಂಟ್ ಏನಿದೆ ಕೊಟ್ಬಿಟ್ಟು ಫಿಲಮ್ ನೋಡ್ರಿ. ವರ್ತ್ ಫಿಲಮ್ ಇದು. ಅವ್ರು ಡಬಲ್ ಶೇಡಲ್ಲಿ ಬಂದಿರೋದು ಒಂದು ಬರ್ತಾದ್ರೆ ಅದರಲ್ಲಿರೋದು ನೀವು ಮೂಮೆಂಟ್ಸ್ಗಳನ್ನ ನೀವು ಹಂಗೆ ಬರುತ್ತೆ. ನೆಕ್ಸ್ಟ್ ಡೇ ಆಗಿದೆ. ನಾನು ಯಾವಾಗಲೇ ಮೂವಿ ಬಂದು ನೋಡ್ತಾ ಇರೋದು ಫಸ್ಟ್ ಡೇ ಹೋಗ್ಬಿಟ್ಟು ಫಸ್ಟ್ ಡೇನೇ ಸೆಕೆಂಡ್ ಶೋ ನೋಡಿದ್ದೀನಿ. ಇವತ್ತು 3ನೇ ದಿವಸ ನೋಡ್ತಾ ಇರೋದು. ಟೋಟಲ್ ಮೂರು ಶೋ ನೋಡಿದ್ದೀನಿ. ಒಂದು ಕಡೆ ಬೇಜಾರಾಗಿಲ್ಲ, ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಆ ವ್ಯಕ್ತಿ ಬೆನ್ನೋವು ಇಟ್ಕೊಂಡು ಅದನ್ನ ಕ್ಯಾಮ್ರಾ ಮುಂದೆ ತೋರಿಸ್ಕೋದಂಗೆನೆ ಈ ಲೆವೆಲ್ ತಗೊಂಡ್ಬಂದವ್ರೆ. ಫ್ಯಾಮಿಲಿ ಅವರು ಅಂದ್ರೆ
ನೆಕ್ಸ್ಟ್ ಡೇ ಎಲ್ಲ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಅಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಅಲ್ಲ, ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಟಿಕೆಟ್ ಹಾಕೊಂಡು ಕರ್ಕೊಂಡ್ಬಂದು ನೋಡಿದ್ರು ಬೇಜಾರಾಗಲ್ಲ ಅಂತ ಒಳ್ಳೆ ಮೂವಿ ಅಣ್ಣ. ಅಲ್ಲ ಒಂದು ನೆಗೆಟಿವ್ ಮಾಡೋರ್ಗೆ ಏನು ಹೇಳ್ತೀರಾ ಒಂದಿಷ್ಟು ಜನ ಸಿನಿಮಾದ ಬಗ್ಗೆ? ಇವಾಗ ನೆಗೆಟಿವ್ ಅಣ್ಣ ಯಾರು ಮಾಡಲ್ಲ ಅಣ್ಣ, ನೆಗೆಟಿವ್ ಯಾರು ಮಾಡಲ್ಲ. ಎಲ್ಲ ಮಾಡ್ತಿದಾರಲ್ಲ, ಏನು ಹೇಳ್ತೀರಾ ಅಂತವ್ರಿಗೆ ಅಂತ ನಾನು ಕೇಳ್ತಿರೋದು. ಹಾ, ನೆಗೆಟಿವ್ ಮಾಡೋರ್ಗೆ ಮಾಡಬೇಡಿ ಅಂತ ಹೇಳ್ಬೋದು, ಮಾಡಬೇಡಪ್ಪ ಅಂತ ಹೇಳ್ಬೋದು. ನೀವು ಮಾಡಬೇಡಣ ಅಂತ ಅನ್ಬೋದು, ಲಾಸ್ಟು ಅಣ್ಣ ಮಾಡಲೇಬೇಡ್ರಣ ಅಂತ ಅನ್ಬೋದು. ಅದನ್ನ ಯಾವ್ದನ್ನ ಅವ್ರು ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ಇವಾಗ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ಮಾಡ್ತಾ ಇಲ್ಲ. ನಾವು ಆರ್ಡರ್ ಮಾಡಿದ್ರು ಫಸ್ಟ್ ಆರ್ಡರ್ ಮಾಡ್ತೀವಿ ಅಂತ ಅನ್ಕೊಳ್ರಿ, ಅವಾಗ್ಲೂ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಿದ್ರು ಮಾಡ್ತಾರೆ, ಏನೇ ಮಾಡಿದ್ರು ಮಾಡ್ತಾರೆ, ಮಾಡೋರು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಫ್ಯಾನ್ಸ್ ಯಾರೇ ಆಗ್ಲಿ ತಲೆ ಕೆಡಿಸ್ಕೊಳ್ತಾರಂಗೆ, ಗುರು ನೀನ್ ಮಾಡು ಗುರು, ನೀನ್ ಏನಾರ ಮಾಡು, ಒಂದಲ್ಲ 10 ಮಾಡು ನೆಗೆಟಿವ್ ನಮ್ಮ ಬಾಸ್ ಬಗ್ಗೆ. ನಾವು ಇನ್ನೊಬ್ರು ಹೀರೋಗಳ ಬಗ್ಗೆ ನೆಗೆಟಿವ್ ಹೇಳಲ್ಲ, ಇನ್ನೊಬ್ರು ಹೀರೋಗಳ ಬಗ್ಗೆ ನೆಗೆಟಿವ್ ಮಾತಾಡಲ್ಲ. ನಮ್ಮ ಬಾಸ್ ಚೆನ್ನಾಗಿ ಫಿಲಮ್ ಮಾಡವ್ರೆ, ನಮಗ್ ಗೊತ್ತು ನಮ್ಮ ಬಾಸ್ ಏನಂತ. ಕನ್ನಡ ಬೆಳೆಸ್ಬೇಕು, ಕನ್ನಡ ಫಿಲಮ್ ಇಂಡಸ್ಟ್ರಿ ಇರೋದು ಇವಾಗ ದರ್ಶನ್ ಸರ್, ಡಿ ಬಾಸ್, ಸುದೀಪ್ ಸರ್, ಅಪ್ಪು ಸರ್, ಇವರೆಲ್ಲ ನಿಂತಾಗ್ಲೂ ಒಂದು ಕ್ರೇಜ್ ಇತ್ತು ಫಿಲಮ್ಗೆ. ಇವಾಗ ಪುನೀತ್ ಸರ್ ದೇವ್ರ ಕಡೆ ಹೋಗಿದ್ದಾರೆ, ತಿರ್ಗಾ ಬರ್ತಾರೆ, ಬರಲ್ಲ ಅಂತಲ್ಲ. ಸುದೀಪ್ ಸರ್ ಅವ್ರದ್ದು ನೆಕ್ಸ್ಟ್ ವೀಕ್ ಅಲ್ಲ ಮೂವಿ ಬರ್ತಾ ಇದೆ, ಅದಕ್ಕೂ ಬಂದು ನೋಡ್ತೀವಿ. ಶಿವಣ್ಣನ ಮೂವಿ ಬಂದು ಅದಕ್ಕೂ ಬಂದು ನೋಡ್ತೀವಿ, ಪ್ರತಿಯೊಂದು ಮೂವಿಗೂ ಬಂದು ನೋಡ್ತೀನಿ ನಾನು. ಬಟ್ ಆದ್ರೆ ಡಿ ಬಾಸ್ಗೆ 3 ಸತಿ ಅಲ್ಲ, ಇವಾಗ ತಿರ್ಗಾ ಸಂಜೆ ಶೋ ಬುಕ್ ಮಾಡ್ಕೋತೀನಿ ಬೇಕಾದ್ರೆ. ಆ ತರ ಕ್ರೇಜಲ್ಲಿ ಬಂದು ನೋಡ್ತೀವಿ. ನಾನು ಒಬ್ಬನೇ ಅಂತೂ ಬರಲ್ಲ, ಬಂದ್ರೆ ಸಂಜೆ ನನ್ನ ಫ್ರೆಂಡ್ಸ್ನ ಕರ್ಕೊಂಡ್ಬರ್ತೀನಿ. ಇದ್ರೆ ಬೆಳಿಗ್ಗೆ ಒಬ್ಬನೇ ಬಂದಿರೋ ಯಾಕಂದ್ರೆ ಎಲ್ಲ ವರ್ಕಲ್ಲಿ ಇರ್ತಾರೆ. ಸೊ ನಾವು ಆರಾಮಾಗಿ ಪೀಸಾಗಿ ನೋಡ್ಬೋದು. ಅದೊಂದು ಮತ ಬಂದಿದೆ ಅಷ್ಟೇ. ಮಾಡ್ತಿದಾರಲ್ಲ ಈ ತರ ವಿಡಿಯೋಸ್ ಮಾಡೋದು, ಅದು ಅವರೇ ಮಾಡ್ತಿದಾರಲ್ಲ. ಅದೇ ನಾನು ಹೇಳ್ತಾ ಇರೋದು, ನಾವು ಮಾಡ್ಬೇಡಿ ಅಂತ ಎಷ್ಟೇ ಹೇಳಿದ್ರು ಅವ್ರು ಮಾಡೇ ಮಾಡ್ತಾರೆ. ಇವಾಗ ನಿಮ್ಗೆ ಅಣ್ಣ ಊಟ ಮಾಡ್ಬೇಡ್ರಿ ಅಣ್ಣ ಅಂತ ಅನ್ಬೋದು, ನೀವು ಮಾಡ್ತೀರಾ ಊಟ, ಯಾಕಂದ್ರೆ ನಿಮ್ಗೆ ಹೊಟ್ಟೆ ಗೊತ್ತು, ನಾನು ಹೊಟ್ಟೆಗೆ ತಿನ್ಬೇಕಪ್ಪ, ನಾನು ಬದುಕ್ಬೇಕಾದ್ರೆ ನಾನು ತಿನ್ಬೇಕು, ಅದ್ ಬಿಟ್ಬಿಟ್ಟು ನಾನು ತಿಂದಂಗೆ ಇರ್ತೀನಿ ಅಂತಂದ್ರೆ ನೀವು ಇರ್ತೀರಾ? ತಪ್ಪು ನಿಮ್ದೇ ಅಲ್ಲ, ನಿಮ್ ಕಡೆ ಇರೋದೇ ಅಲ್ವಾ ಈ ತರ ವಿಡಿಯೋ ಮಾಡಿ ಹಾಕೋದು? ನಮ್ ಕಡೆ ಯಾರು ವಿಡಿಯೋ ಮಾಡ್ತಾರಲ್ಲ, ಈ ಮಾತು ವಾಪಸ್ ತಗೊಳ್ರಿ. ನಮ್ ಕಡೆ ಯಾರು ವಿಡಿಯೋ ಮಾಡಲ್ಲ. ಹೇಳ್ತಾ ಇರೋದು ನೀವು ನಾನು ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನೀವು ನನ್ನ ಇವಾಗ ಕೇಳಿದ್ರೆ ಗೊತ್ತಾ, ನಿಮ್ ಫ್ಯಾನ್ಸ್ ಮಾಡ್ತಾ ಇರೋದು ಬೇರೆಯವ್ರು ಮಾಡ್ತಾ ಇಲ್ಲ ಅಂತ. ಇದು ನೀವು ಅಂದಿರೋ ಮಾತು ಇವಾಗ ನಾವು ಅಂತೀವಿ. ಇವಾಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ. ನೀವ್ ಹೇಳಿದ ಅರ್ಥ ಆಯ್ತು. ಇವಾಗ ಪ್ರತಿಯೊಬ್ರು ವಿಡಿಯೋ ಮಾಡ್ಕೋತಾರೆ, ಅಮ್ಮಮ್ಮ ಏನಂತಾರೆ ವಾಟ್ಸ್ಆಪ್ ಸ್ಟೇಟಸ್ ಹಾಕೋತಾರೆ ಅಷ್ಟೇ. ಇಲ್ಲ ಯೂಟ್ಯೂಬ್ ಅಂತ ಜಾಸ್ತಿ ಆಗ್ತಾರೆ ಈಗ. ಇನ್ಸ್ಟಾಗ್ರಾಮ್ ಹಾಕ್ತಾರೆ, ಆಬ್ವಿಯಸ್ಲಿ ಹಾಕ್ತಾರೆ. ಅದೆಲ್ಲ ಮೂರು ಬಿಟ್ರೆ ಯಾವ್ದು ಹಾಕ್ತಾರೆ? ಅಲ್ಲ ಅದ್ರಲ್ಲೇ ಸಾಕಲ್ಲ, ಲೀಕ್ ಆಗುತ್ತೆ. ಓಕೆ ಆಯ್ತು, ನೀವು ಹೇಳ್ದಂಗೆ ಒಪ್ಕೋತೀನಿ. ನೀವು ಇಷ್ಟೆಲ್ಲ ನಮ್ಮ ಹತ್ರ ರಿವ್ಯೂ ತಗೋತೀರಾ, ಓಕೆ. ನೀವು ರಿವ್ಯೂ ತಗೊಳ್ಳೋದು, ನೀವು ಲಾಸ್ಟ್ ಟೈಮ್ ಅವಾಗಲೇ ಒಂದು ಮಾತು ಕೇಳ್ರಿ, ಹೆಂಗ್ ಕೇಳಿದ್ರಿ ಹೇಳ್ರಿ? ಅವಾಗ ಏನಂದ್ರೆ ಹೇಳಿ, ಏನ್ ಕೇಳ್ರಿ ಹೇಳಿ? ಅವಾಗಲೇ ನೀವು ಟಕ್ಕನಂಗ್ ಕೇಳಿದ್ರಿ. ಗುರು ಡಿ ಅಂದ್ರೆ ದಾಸ, ನೀವು ಕೊಡೋ 250 ರೂಪಾಯಿಗೆ ಆಗಲ್ಲ, ಡೆವಿಲ್ ಫಿಲಮ್ ಮಾಡಲ್ಲ, ಮೋಸ. ಬಂದು ಸಿನಿಮಾ ನೋಡಿ ಸರ್. ನಾನು ಈಗ ಹೋಗ್ತಾ ಇದ್ದೀನಿ ಸರ್. ಇವಾಗ ಹೋಗ್ತಾ ಇದ್ದೀನಿ ಸರ್. ಕನ್ನಡ ಸಿನಿಮಾ ಸರ್, ನಮ್ಮ ಸಿನಿಮಾ. ದಯವಿಟ್ಟು ಇಂಡಸ್ಟ್ರಿಗೋಸ್ಕರ ಬಂದು ಸಿನಿಮಾ ನೋಡಿ. ಸೊ ಎಲ್ಲರಿಗೂ ಆಶೀರ್ವಾದ ಮಾಡಿ ಸರ್. ಈ ದರ್ಶನ್ ಸರ್ ಜೊತೆ ತುಂಬಾ ಅದೇ ಇನ್ಸ್ಟಾಗ್ರಾಮ್ ಮಾಡ್ತಕ್ಕಂಥ ಪ್ರತಿಭೆಗಳು ಇದ್ದಾರೆ ಇಲ್ಲಿ. ಅವ್ರಿಗೊಂದು ಆಶೀರ್ವಾದ ಆಗುತ್ತೆ, ಮುಂದಿನ ಪೀಳಿಗೆಗೆ ಮೆಟ್ಲು ಹಾಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಸರ್. ಸರ್ ಏನಂದ್ರೆ ಹೋಟ್ಲು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ಮನೆ ಊಟ ತರ ಸರ್. ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಮನೆ ಊಟ ತರ ಸರ್. ನಿಮಗೆ ಬಿಡ್ತೀನಿ ಸರ್, ನೀವು ಹೋಟ್ಲಲ್ಲಿ ಮಾಡ್ತೀನಿ ಅಂದ್ರೆ ಆರೋಗ್ಯ ಕೆಡ್ಸ್ಕೋತೀರಾ ಸರ್. ಬಂದು ಮನೆಯಲ್ಲಿ ಮಾಡಿ ಊಟ, ಇದು ಮನೆ ಸರ್, ಇದು ಮನೆ ಊಟ ಅದ್ಭುತವಾಗಿರುತ್ತೆ. ಬಂದು ಊಟ ಮಾಡಿ ಸರ್. ಏನಂತ ಬಾಸ್? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.